ಇನ್ನೂ ಬರ್ಲಿಲ್ವಲ್ಲ? ಯಾಕೆ ಒಂದ್ಸಲಿ ಕಾಲ್ ಮಾಡು. ಹಲೋ ಅಣ್ಣ. ಹೊರಟಿದೀನಮ್ಮ? ಹೊರಟಿದ್ದೀನಿ ಅಣ್ಣ. ಸ್ವಲ್ಪ ಬೇಗ ಬಾ ಅಮ್ಮ, ನಾನು ವೇಟ್ ಮಾಡ್ತಾ ಇದ್ದೀನಿ. ಸರಿ ಅಣ್ಣ, ಬಂದ್ಬಿಡ್ತೀನಿ, ಇಡ್ತೀನಿ. ಸರ್, ಯಾವುದಕ್ಕೂ ಒಳ್ಳೇದು ನಾವೊಂದ್ ಸ್ವಲ್ಪ ದೂರ ಇದ್ ನೋಡೋಣವಾ? ಯಾಕೆ ಈಶ್ವರ್? ನಾವು ಶೇಖರ್ ಜೊತೆ ಇರೋದನ್ನ ದೂರದಿಂದಾನೇ ನೋಡಿ ಗಂಗಾ ಅವರು ಭಯಪಟ್ಟು ವಾಪಸ್ ಹೋಗ್ಬಿಟ್ರೆ ಅವಾಗೇನು? ನಾಣಿ ಮನೆಗೆ ಹೋಗೋಣ. ಲ್ಯಾಗ್ ಯಾಕೆ ಸರ್? ಈಗ್ಲೇ ಈ ಎಪಿಸೋಡ್ ಬೋರ್ ಹೊಡಿತಿದೆ ಅಂತ ಪಬ್ಲಿಕ್ ಫೀಲ್ ಆಗ್ತಿದ್ದಾರೆ. ಓಹೋ, ಅವ್ರು ಫೀಲ್ ಆಗ್ತಾ ಇದಾರೋ ಇಲ್ವೋ, ಆದ್ರೆ ನೀನ್ ಮಾತ್ರ ತುಂಬಾ ಫೀಲ್ ಆಗ್ತಿರೋ ಹಾಗಿದೆ. ಬನ್ನಿ ಡಾಕ್ಟರ್. ನಮಸ್ತೆ ಸರ್. ಬನ್ನಿ ಡಾಕ್ಟರ್. ನಾಣಿ, ಡಾಕ್ಟರ್ಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ಯಾ? ಎಲ್ಲ ಹೇಳೇ ಕರ್ಕೊಂಡು ಬಂದಿದ್ದೀನಿ ಸರ್. ಸೊ ನಿಮಗೆ ವಿಷಯ ಅರ್ಥ ಆಗಿದೆ ಅನ್ಕೋತೀನಿ. ನಮ್ಮ ಮಾವನಿಗೆ ಇಂಜೆಕ್ಷನ್ ಕೊಟ್ಟು ನಿಜನ ಬಾಯಿ ಬಿಡಿಸ್ಬೇಕು. ಶೋರ್ ಸರ್, ಬಟ್ ಇದು ಕಾನೂನು ಬಾಹಿರ. ಪೊಲೀಸ್ನವರು ಗೊತ್ತಾದ್ರೆ ನನ್ನ ಮೆಡಿಕಲ್ ಅಸೋಸಿಯೇಷನ್ ಇಂದ ಸಸ್ಪೆಂಡ್ ಮಾಡಿಸ್ತಾರೆ. ಯು ಡೋಂಟ್ ವರಿ ಡಾಕ್ಟರ್, ಈ ವಿಷಯನ ಯಾರಿಗೂ ಗೊತ್ತಾಗೋದಕ್ಕೆ ಬಿಡಲ್ಲ. ದಟ್ಟು ಇದನ್ನ ಒಳ್ಳೆ ಕೆಲಸಕ್ಕೋಸ್ಕರ ಮಾಡ್ತಿದ್ದೀನಿ. ಇದರಲ್ಲಿ ACP ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಸೊ ನಿಮಗೆ ಯಾವ ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಸರ್. ಅವ್ರನ್ನ ಕರೆಸಿ. ನಾಣಿ ಸರ್. ಚಂದ್ರಿಕಾಗೆ 10 ರೇಷ್ಮೆ ಸೀರೆಗಳು, ನನ್ಗೆ 10 ಫುಲ್ ಸೂಟುಗಳು, ಚಂದ್ರಿಕಾಗೆ 7 ದಿನಕ್ಕೆ ಒಡವೆಗಳು, ನನ್ನ 10 ಬೆರಳಿಗೆ 10 ಉಂಗುರ, ಇನ್ನ ಕತ್ತಿಗೆ ಚೈನು, ಕೈಗೆ ಬ್ರೇಸ್ಲೆಟ್, ಚಂದ್ರಿಕಾಗೆ ನೆಕ್ಲೆಸ್ ಸೆಟ್. ಪೌಡ್ರ್ ಸರ್, ಪೌಡ್ರ್ ಸರ್. ರಾಮಕೃಷ್ಣ ಸರ್. ಏನೋ ಪೌಡ್ರ್? ಏನೋ ಪೌಡ್ರು? ಹೆಸರು ಇಲ್ವಾ ನನ್ಗೆ? ಹಂಗ್ ಕೋಪ ಮಾಡ್ಕೋಬೇಡಿ ರಾಮಕೃಷ್ಣ ಅವರೇ. ನಿಮ್ಮ ಅಳಿಯಂದ್ರು ಕರೀತಿದ್ದಾರೆ. ಏನು ನನ್ನ? ನಿಮ್ಮನ್ ಮಾತ್ರನೇ. ಹೌದು, ಚಂದ್ರಿಕಾ ಮೇಡಮ್ ಅವರಲ್ಲಿ ಅವಳ ಫ್ರೆಂಡ್ಗೆ ಫೋನ್ ಮಾಡಿ ಯಾವ ಶಾಪಿಂಗ್ ಮಾಲ್ ಬೆಟ್ರು ಅಂತ ಕೇಳೋದಕ್ಕೆ ಹೋಗಿದಲ್ಲ ಬಿಡ. ಹಾಗಾದ್ರೆ ಒಳ್ಳೆ ಟೈಮ್ ನೋಡ್ಕೊಂಡೆ ಬಂದಿದ್ದೀನಿ ಅಂದಂಗಾಯ್ತು. ಏನ ಒಳ್ಳೆ ಟೈಮು? ಸಿಗುವುದ ಇಂಥ ಸಮಯ, ಸಿಗುವುದ ಇಂಥ ಒಳ್ಳೆ ಟೈಮ್. ಲ್ಯಾಗ್ ಮಾಡ್ದೇನೆ ಬನ್ನಿ ಸರ್, ಅಲ್ಲಿ ವೇಟಿಂಗು. ಯಾರು? ಡಾಕ್ಟ್ರು. ಡಾಕ್ಟ್ರಾ? ಬನ್ನಿ ಸರ್. ಇವನೊಬ್ಬ ಬೇರೆ ನನ್ಗೆ. ಬನ್ನಿ, ನಡೀರಿ. ಅಳಿವಯ್ಯ, ನಿನ್ಗೆ ಮೈ ಹುಷಾರಿಲ್ವಾ? ಅಜ್ಜಿಯವರು ಆಗ್ಲೂ ಈಗಲೂ ಅನ್ನೋ ಹತ್ರ ಇದ್ದಾರಾ? ಯಾರಿಗೆ ಏನಾಯ್ತು? ಯಾರಿಗೂ ಏನೂ ಆಗಿಲ್ಲ ಮಾವ. ನಿಮ್ಗೋಸ್ಕರನೇ ಡಾಕ್ಟರ್ನ ಕರ್ಸಿದ್ದೀನಿ. ನನ್ಗೋಸ್ಕರನಾ? ಯಾಕೆ ಅಳಿಮಯ್ಯ? ನಾನು ಒಳ್ಳೆ ಗುಂಡ್ಕಲ್ ತರ ಇದ್ದೀನಿ. ಅಂದ್ರೆ ಆ ಕಲ್ನ ಶಿಲೆ ಮಾಡೋಣ ಅಂತ. ಏನು ಅಂದೆ? ನಾಣಿ, ನೀನ್ ಸ್ವಲ್ಪ ಸೈಲೆಂಟ್ ಆಗಿರು. ಅದೇ ಮಾವ, ಇವಾಗ ಕೊರೋನಾಗೆ ವ್ಯಾಕ್ಸಿನ್ ಬಂದಿದೆ ಅಲ್ವಾ? ಹೌದು, ಬಂದಿದೆ. ಮೊದಲು ನಿಮಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಡಾಕ್ಟರ್ನ ಕರ್ಸಿದ್ದೀನಿ. ನಾನಂದ್ರೆ ನಿನ್ಗೆ ಎಷ್ಟು ಪ್ರೀತಿ ಅಳಿಮಯ್ಯ. ಮನೆಯಲ್ಲಿ ಈಗ್ಲೂ ಆಗ್ಲೂ ಹೋಗೋ ಅಜ್ಜಿ ಇದ್ದಾರೆ, ನಿನ್ ಚಿಕ್ಕಮ್ಮ ಅತ್ತೆ ಇದ್ದಾರೆ, ಈ ನಾಣಿ ಇದ್ದಾನೆ. ಹೀಗೆ ಎಲ್ಲರನ್ನು ಬಿಟ್ಟು ನನಗೆ ವ್ಯಾಕ್ಸಿನ್ ಹಾಕಿಸ್ತಿದ್ಯಾ? ನನ್ನ ಜನ್ಮ ಧನ್ಯ ಆಯ್ತು ಅಳಿಮಯ್ಯ. ನನ್ನ ಕತೆ ಇತಿಹಾಸವಾಗುತ್ತೆ ಅಳಿಮಯ್ಯ. ನೀವು ಕಣ್ಣೀರ್ ಹಾಕಿದ್ರು ಕೂಡ ಕಾಮಿಡಿ ತರನೇ ಇರುತ್ತೆ ರಾಮಕೃಷ್ಣ ಅವ್ರೆ. ಏನು ಅಂದೆ? ಹಾರ್ಟ್ಫುಲ್ ಆಗಿ ಕೂಡ ನನ್ಗೆ ಫೀಲ್ ಆಗಕ್ ಬಿಡಲ್ವಾ?
ನನ್ನ ಎಮೋಷನ್ ಮೇಲೆ ನಿನ್ ಕಮೆಂಟ್ಸ್ ಏನೋ? ನಾಣಿ ಸಾರಿ. ಮಲ್ಕೊಳ್ಳಿ ಮಾವ. ಯಾಕೆ ನಿಂತ್ಕೊಂಡೆ ಹಾಕಿಸ್ಕೋಬೋದಲ್ವಾ ವ್ಯಾಕ್ಸಿನ್? ನಿಂತ್ಕೊಂಡು ಹಾಕಿಸ್ಕೊಂಡ್ರೆ ವ್ಯಾಕ್ಸಿನ್ ಮೈ ತುಂಬಾ ಹರಡುತ್ತೆ ರಾಮಕೃಷ್ಣ ಅವರೇ. ಲಾಜಿಕ್ಕೆ. ಬನ್ನಿ ಮಾವ. ಹಾ, ಡಾಕ್ಟರ್, ಸ್ವಲ್ಪ ಮೆಡಿಸಿನ್ ತಗೊಂಡ್ರಲ್ಲ, ಏನ್ ಡಾಕ್ಟರ್? ಪೂರ್ತಿ ತಗೊಳ್ಳಿ. ಹೋಗ್ತೀರಾ? ಏನು ಪೂರ್ತಿ ತಗೊಂಡ್ರೆ ಕೊರೋನಾ ಬದಲು ನೀವು ಹೋಗ್ತೀರಾ ಅಂತಿದ್ದೀನಿ. ಅಳಿಮಯ್ಯ, ಇವನಿಗೆ ನನ್ಗಿಂತ ಜಾಸ್ತಿ ಬಾಯಿ ಚಪಲ ಇದೆ. ಏನೋ ಒಂದು ಮಾತಾಡ್ತಾನೆ ಇದ್ದಾನೆ. ನಾಣಿ. ಸಾರಿ. ಅಳಿಮಯ್ಯ, ನನ್ನ ನಂತರ ನಿಮ್ಮ ಅತ್ತೆಗೆ, ಆಮೇಲೆ ಎಲ್ರಿಗೂ ವ್ಯಾಕ್ಸಿನ್ ಹಾಕ್ಸ್ಬಿಡು. ಇದು ನಿಮಗ್ ಮಾತ್ರನೇ ರಾಮಕೃಷ್ಣ ಅವರೇ, ಉಳ್ದವ್ರಿಗೆ ಬೇರೆ ಇದೆ. ಅಂದ್ರೆ ನನ್ಗೋಸ್ಕರ ಸ್ಪೆಷಲ್ ಆಗಿ ರಷ್ಯಾದಿಂದ ತರಿಸಿದ್ಯೇನು? ಮತ್ತೆ ಇದನ್ನ ಹಾಕಿಸ್ಕೊಂಡ ಮೇಲೆ ನೀವು ಹಂಗೆ ಪಟಪಟ ಅಂತ ಮಾತಾಡಕ್ ಶುರು ಮಾಡ್ತೀರಾ. ನೀವು ಹಾಕಿ ಡಾಕ್ಟ್ರೆ. ಹಾ, ಬನ್ನಿ.